ಅದನ್ನು ನೋಡಿ ಚೆನ್ನಾಗಿದ್ರೆ ನಮಗೆ ಸಂತೋಷ. ಯಾವುದೇ ಸುಧಾರಣೆ ಶಿಕ್ಷಣದಲ್ಲಿ ತರೋದಾದ್ರೆ ಶಿಕ್ಷಣದಲ್ಲಿ ನೀವು ಕೂಡ ಶಿಕ್ಷಣ ಸಚಿವರಾಗಿದ್ದವರು ಎಷ್ಟು ಬಿಲ್ ನಿಮ್ಗೆಲ್ಲ ಗೊತ್ತಿದೆ ನಾನು ಹೇಳ್ಬೇಕೀಗ. ನೀವು ಶಿಕ್ಷಣ ಸಚಿವರಾಗಿ ಅದಕ್ಕೆ ಕೇಳ್ತಿರೋದು ಅಲ್ದ್ರೆ ನಾನು ಜವಾಬ್ದಾರಿ ಇಲ್ದ್ರೆ ನಾನು ಪಾಸ್ ಮಾಡ್ಕೊಳ್ಳಿ ಅಂತ ಹೇಳ್ಬೋದು. ನಿಮ್ಮ ಸಜೆಷನ್ ಕೊಡಿ, ಕ್ಲಾರಿಫಿಕೇಶನ್ ಕೇಳಿ. ಅಟ್ಲೀಸ್ಟ್ ಅವ್ರು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ರೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿ. ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿ. ಈಗ ನಾನು ಎಷ್ಟು ಹೇಳಿದ್ದೀನಿ ಇದಕ್ಕಿಂತ ನಾವು ಹೆಚ್ಚು ಸ್ಲೋಲಿ ಆಗಿ ಹೇಳಿ. ಅದು ಆರಾಮದಲ್ಲಿ ಸ್ಲೋಲಿ ಆಗಿ ಹೇಳಿ ಅವರಿಗೆ. ಮಾನ್ಯ ಸಭಾಧ್ಯಕ್ಷರೇ, ಆಯ್ತು ಸಭಾಧ್ಯಕ್ಷರೇ, ಇದು ಏನಂತ ಹೇಳಿದ್ರೆ ಮಾನ್ಯ ಸಭಾಧ್ಯಕ್ಷರೇ ಕೇಳೋದು ಒಂದೇ ಒಂದು ಮಧುವರೇ, ಒಂದೊಂದು ಅಮೆಂಡ್ಮೆಂಟ್ ಏನೇನ್ ತಂದಿದ್ದೀರಾ ಅಮೆಂಡ್ಮೆಂಟ್ ವೈಸ್ ಹೊರಟೋಗ್ಬಿಡಿ. ನೀವು ಅಮೆಂಡ್ಮೆಂಟ್ ವೈಸ್ ಒಂದೊಂದು ಅಮೆಂಡ್ಮೆಂಟ್ ಏನ್ ತಂದಿದ್ದೀರಾ ಒಂದೊಂದು ಅಮೆಂಡ್ಮೆಂಟ್ ಎಕ್ಸ್ಪ್ಲೇನ್ ಮಾಡಿ ಅಷ್ಟೇ. ಮಾನ್ಯ ಸಭಾಧ್ಯಕ್ಷರೇ, ನಮ್ಮ ಅಬ್ಜೆಕ್ಟಿವ್ಸ್ ನ ಹೇಳ್ಬಿಡ್ತೀನಿ. ಅಶ್ವಥ್ ಅವರೇ, ಓಕೆ. ಆ 7 ಅಮೆಂಡ್ಮೆಂಟ್ ತಂದಿದ್ದಾರೆ. 7 ಅಮೆಂಡ್ಮೆಂಟ್ ಹೇಳಕ್ ಬರಲ್ಲ ಅಂದ್ರೆ ಹೇಗೆ ಹೇಳಿ? ಹೇಳ್ತಾರೆ ವಾಟ್ ಇಸ್ ಅಮೆಂಡ್ಮೆಂಟ್. ಇಲ್ಲ ಮಾನ್ಯ ಸಭಾಧ್ಯಕ್ಷರೇ, ಒಂದ್ ನಿಮಿಷ. ಯಾವಾಗ್ಲೂ ಕೂಡ ನಮ್ಮ ಟೀಚರ್ಸ್ದು ನಾವು ಏನೇ ಟ್ರಾನ್ಸ್ಫರ್ಸ್ ಆದ್ರೂ ಕೂಡ ಕೌನ್ಸಿಲ್ ಮೂಲಕನೇ ಮಾಡ್ತಕ್ಕಂಥದ್ದನ್ನ ನಾವು ಮಾಡ್ತಾ ಇದ್ವಿ. ಓಕೆ, ಮೊದಲೇದಾಗಿ ನಾವು ಏನು ಕರ್ನಾಟಕ ಪಬ್ಲಿಕ್ ಶಾಲೆಗಳು ಮತ್ತೆ ಆದರ್ಶ ಶಾಲೆಗಳು ಅಂತ ಹೇಳಿದಾವೆ, ಅದನ್ನ ಯಾಕೆಂದ್ರೆ 1200 ಮಕ್ಕಳನ್ನ ಇರಬೇಕು ಅಂತ ಹೇಳಿ ನಾವು ಸಭಾಧ್ಯಕ್ಷೆ ಅಲ್ಲಿ ಕ್ರಿಟಿಕಲ್ ಪೋಸ್ಟ್ ಅಂತ ಹೇಳಿ ನಾವು ಕ್ರಿಯೇಟ್ ಮಾಡಿರ್ತಕ್ಕಂಥದ್ದು. ನಾವು ಫಸ್ಟ್ ಅಮೆಂಡ್ಮೆಂಟ್ ಇಸ್ ಡೆಲಿವರಿದು ಕ್ರಿಟಿಕಲ್ ಪೋಸ್ಟ್. ಕ್ರಿಟಿಕಲ್ ಪೋಸ್ಟ್ ಅಂತ ಹೇಳಿ ಯಾಕೆ ನಾವು ಮಾಡಿದೀವಿ ಅಂದ್ರೆ ಸಭಾಧ್ಯಕ್ಷೆ, ಎಲ್ಲರೂ ಕೂಡ ಟ್ರಾನ್ಸ್ಫರ್ ತಗೊಳ್ಬೇಕಾದ್ರೆ ಅವ್ರು ಎಲ್ಲಿ ಬೇಕಾದ್ರೂ ಅಲ್ಲಿ ತಗೊಳ್ತಕ್ಕಂಥದ್ದು ಆಪ್ಷನ್ ಕೂಡ ಇತ್ತು. ಆದ್ರೆ ಮಕ್ಕಳ ಸಂಖ್ಯೆ ಕಮ್ಮಿ ಇರ್ತಕ್ಕಂಥದ್ರಲ್ಲಿ ಏನಾದ್ರು ಟ್ರಾನ್ಸ್ಫರ್ ತಗೊಂಡ್ರೆ ಅವಾಗ ಏನಾಗ್ತದೆ, ನಮಗೆ ಸುಮಾರು ಮಕ್ಕಳು ಸಂಖ್ಯೆ ಕಮ್ಮಿ ಇರ್ತಕ್ಕಂಥದ್ದು ಸುಮಾರು ನಾವೇನು ಕರ್ನಾಟಕ ಪಬ್ಲಿಕ್ ಶಾಲೆ, ಆದರ್ಶ ಶಾಲೆ ಮತ್ತೆ ಪ್ರಿಯಂಶ್ರೀ ಶಾಲೆ ಇವನ್ನೆಲ್ಲದೂ ಕೂಡ ನಾವು ಶಾಲೆ ನಂಬರ್ ಆಫ್ ಶಾಲೆ ತಗೊಂಡ್ರೆ 5459 ಶಾಲೆಗಳು ಬರ್ತಾ ಇದೆ ಮಾನ್ಯ ಸಭಾಧ್ಯಕ್ಷರೇ. ಅದರೊಳಗೆ ನಮಗೆ ಬೇಕಾಗಿರ್ತಕ್ಕಂಥದ್ದು 56,000 ಟೀಚರ್ಸ್ ಬೇಕಾಗಿತ್ತು ನಮಗೆ. ಆದ್ರೆ 56,000 ಶಾಲೆ. ಆದ್ರೆ ನಮ್ಮಲ್ಲಿ ಇರೋದು ಈಗ ವರ್ಕಿಂಗ್ ಅಲ್ಲಿ ಇರೋದು 36,000 ಶಾಲೆ ಟೀಚರ್ಸ್ ಇದ್ದಾರೆ. ಅದರೊಳಗೆ ವೇಕೆಂಟ್ ಪೋಸ್ಟ್ ನಮಗೆ 19,000 ಪೇಷಂಟ್ ವೇಕೆಂಟ್ ಪೋಸ್ಟ್ ನಮಗೆ ಸಿಗ್ತಾ ಇದೆ. ಅಲ್ಲಿಗೆ ನಾವು ಕ್ರಿಟಿಕಲ್ ಪೋಸ್ಟ್ ಅಂತ ಹೇಳಿ ಅದನ್ನ ಏನಾದ್ರು ತಗೊಂಡ್ರೆ ಅಲ್ಲಿ ಕ್ವಾಲಿಟಿ ಆಫ್ ಎಜುಕೇಶನ್ ಕೂಡ ಚೆನ್ನಾಗಿರೋದ್ರಿಂದ ಈ ಆದರ್ಶ ಶಾಲೆ ಮತ್ತೆ ಕೆಪಿಎಸ್ ಶಾಲೆ ಇಂಥಲ್ಲೆಲ್ಲದೂ ಕೂಡ ಹೆಚ್ಚು ಮಕ್ಕಳು ಅಡ್ಮಿಷನ್ ತಗೊಳ್ತಾ ಇದ್ದಾರೆ. ಅಡ್ಮಿಷನ್ ತಗೊಳ್ದೆ ಬೇರೆ ಶಾಲೆಗೂ ಕೂಡ ಹೋಗೋದ್ರಿಂದ ನಾವೇನ್ ಮಾಡಿದ್ವಿ, ಇದನ್ನ ಕ್ರಿಟಿಕಲ್ ಪೋಸ್ಟ್ ಅಂತ ಹೇಳಿ ತಗೊಂಡು ಅಲ್ಲಿ ಇವರಿಗೆ ಫಸ್ಟ್ ಆಪ್ಷನ್. ಅವಾಗ ಏನಾಗುತ್ತೆ, ಇಲ್ಲಿ ಫುಲ್ ಆದ್ಮೇಲೆ ಅವರು ಬೇರೆ ಕಡೆಗೆ ಹೋಗೋದಕ್ಕಾಗೋದು. ಇಲ್ಲಾಂದ್ರೆ ಇಲ್ಲೂ ಕೂಡ ನಾವು ಗೆಸ್ಟ್ ಟೀಚರ್ಸ್ ಅಂತ ಹೇಳಿ ಕೊಟ್ಬಿಟ್ರೆ ಕ್ವಾಲಿಟಿ ಆಫ್ ಎಜುಕೇಶನ್ ಕಮ್ಮಿ ಆಗ್ತದೆ. ಅದ್ರ ಜೊತೆಗೆ ಈಗ ನಮಗೆ ಇನ್ನೊಂದು ಏನಾಗಿದೆ ಅಂತ ಹೇಳಿದ್ರೆ, ಇನ್ನೊಂದು ನಾನ್ ಟೀಚಿಂಗ್ ಮತ್ತೆ ಟೀಚಿಂಗ್ ಇಲ್ಲೇ ಈ ಅಮೆಂಡ್ಮೆಂಟ್ ಕಂಪ್ಲೀಟ್ ಮಾಡ್ಬಿಡ್ತೀನಿ. ಅಶ್ವಥ್ ಅವರೇ ನಾನು ಫುಲ್ ಮುಗಿಸ್ಬಿಡ್ತೀನಿ. ನಿಮಗೆ ಏನಾದ್ರು ಪ್ರಶ್ನೆಗಳಿದ್ರೆ ನಾನು ಅದನ್ನ ಉತ್ತರ ಕೊಡ್ತಕ್ಕಂಥ ವ್ಯವಸ್ಥೆನ ನಾನು ಮಾಡ್ತೀನಿ. ಇಲ್ಲಿ ಏನಾಗ್ತಾ ಇತ್ತು, ನಾನ್ ಟೀಚಿಂಗ್ ಮೂವ್ಸ್. ಇಲ್ಲಿ ಏನಾಗೋದು, ಸುಮಾರಷ್ಟು ಟೀಚರ್ಸ್ ನಾನ್ ಟೀಚಿಂಗ್ ಇದಕ್ಕೆ ಹೋಗಿ ಟೀಚರ್ಸ್ ಅಂತ ಹೇಳಿ ರಿಕ್ರೂಟ್ಮೆಂಟ್ ಆಗಿರ್ತಾರೆ ಮಾನ್ಯ ಸಭಾ ಅಧ್ಯಕ್ಷರೇ. ಅವ್ರು ಏನ್ ಮಾಡ್ತಾರೆ, ಈಗ ಡಯಟ್ ಅಲ್ಲಿ ಇರ್ಬೋದು, ಮತ್ತೆ ನಮ್ಮ DSCRT ಮತ್ತೆ ಕಮಿಷನರ್ ಆಫೀಸಲ್ಲೂ ಕೂಡ ಸಾಕಷ್ಟು ಜನರು ಟೀಚರ್ಸ್ ಹೋಗಿರ್ತಕ್ಕಂಥದ್ದು ಇದೆ.
ಅದಕ್ಕೆ ನಾವು ಅದನ್ನ ರಿಸ್ಟ್ರಿಕ್ಷನ್ ತರ್ತಾ ಇದೀವಿ. ಅವ್ರು ಎಷ್ಟು ಬೇಕಾದ್ರೆ ಎಷ್ಟು ವರ್ಷನಾದ್ರೂ ಇರ್ಬೋದಾಗಿತ್ತು. ಯಾಕೆಂದ್ರೆ ಒಂದ್ ಕಡೆಗೆ ನಮಗೆ ಟೀಚರ್ಸು ಕೂಡ ಕಮ್ಮಿ ಇರೋದ್ರಿಂದ ಅವ್ರು ವಾಪಸ್ಸು ಶಿಕ್ಷಕರ ಒಂದು ಟೀಚಿಂಗಿಗೆ ಬರಬೇಕು ಅಂತ ಹೇಳಿ ಅವರಿಗೆ ಮಿನಿಮಮ್ ಕ್ಯಾಪ್ ಏನ್ ಮಾಡಿದೀವಿ ಅಂತ ಹೇಳಿದ್ರೆ ಅವರಿಗೆ 3 years ಒಂದು ಲಿಮಿಟೇಷನ್ ಕೊಟ್ಟಿದೀವಿ ಮಾನ್ಯ ಸಭಾಧ್ಯಕ್ಷರೇ. 3 ವರ್ಷದವರೆಗೂ ಅಲ್ಲಿ ಇರ್ಬೋದು. ಯಾಕಂದ್ರೆ ನಮಗೆ ಕೆಲಸಕ್ಕೆ ಅವರ ಸರ್ವಿಸಸ್ ಕೂಡ ಅಲ್ಲಿ ಬೇಕಾಗ್ತದೆ. 3 years ಆದ್ಮೇಲೆ ಅವರು ವಾಪಸ್ಸು ಅವರು ಇಲ್ಲಿಗೆ ಬರಬೇಕು ಅಂತ ಹೇಳಿ ಕಂಪಲ್ಸರಿಯನ್ನ ನಾವು ಮಾಡ್ಕೊಂಡಿದೀವಿ. ಅದ್ರ ಜೊತೆಗೆ ವೆಲ್ಫೇರ್ ನೀಡ್ಸ್ ಎಸ್ಪೆಷಲಿ ನಾವು ಅದೇ ನಾನು ಹೇಳಿದ್ನಲ್ಲ, ಈಗ ಪ್ರೆಗ್ನೆಂಟ್ ಆಗಿ ಮಕ್ಕಳನ್ನ ಡೆಲಿವರಿ ಆದ್ಮೇಲೆ ಅವರಿಗೆಲ್ಲ ಏನಾಗ್ತಾ ಇತ್ತು, ತುಂಬಾ ಜನರು ನಮ್ಮ ಹತ್ರ ಎಲ್ಲ ಬರೋರು ಮಾನ್ಯ ಸಭಾಧ್ಯಕ್ಷ, ಏನಂದ್ರೆ ಅವರಿಗೆ ಎಲ್ಲಿ ಬೇಕಲ್ಲಿ ಟ್ರಾನ್ಸ್ಫರ್ ಆಪ್ಷನ್ ಸಿಗ್ತಾ ಇರಲಿಲ್ಲ. ಎಲ್ಲೋ ಅವ್ರ ತಂದೆ ತಾಯಿಯವ್ರು ಇರ್ತಾರೋ, ಇಲ್ಲ ಹಸ್ಬೆಂಡ್ ಒಂದ್ ಕಡೆಗೆ ಇರ್ತಾರೆ, ಪೇರೆಂಟ್ಸ್ ಒಂದ್ ಕಡೆಗೆ ಇರ್ತಾರೆ, ಇಲ್ಲ ಹತ್ರ ಇರ್ತಕ್ಕಂಥದ್ದು ವ್ಯವಸ್ಥೆ ಆದ್ರೆ ಟೀಚರ್ ಹೆಣ್ಮಕ್ಳು ಅವರು ಡೆಲಿವರಿ ಆಗಿ ಮಕ್ಕಳನ್ನ ಪೋಷಣೆ ಮಾಡ್ತಕ್ಕಂಥದ್ದನ್ನ ಮಿನಿಮಮ್ 5 years ಬೇಕಾಗ್ತದೆ. ಆ ಸಂದರ್ಭದಲ್ಲಿ ಅವರಿಗೆ ಟ್ರಾನ್ಸ್ಫರ್ ಅಟ್ ದ ಸೇಮ್ ಟೈಮ್ ಲೈವ್ಲಿಹುಡ್ಗೆ ಇಲ್ಲಿ ಟೀಚಿಂಗು ಮಾಡಬೇಕಾಗುತ್ತೆ, ಸಂಬಳ ಅವ್ರಿಗೆ ಬೇಕು ಅಂತ ಹೇಳಿದ್ರೆ ಆ ಸಂದರ್ಭದಲ್ಲಿ ಪೋಷಣೆ ಮಾಡೋದಕ್ಕೆ ಅಂತ ಹೆಣ್ಮಕ್ಳಿಗೆ ಪ್ರಯಾರಿಟಿ ಮೇಲೆ ಫಸ್ಟ್ ಆಪ್ಷನ್ ಕೊಡ್ತಾ ಇದೀವಿ. ಅವರು ರಾಜ್ಯದಲ್ಲಿ ಎಲ್ಲಾದ್ರೂ ಆಯ್ತು, ಅವ್ರದ್ದು ವಲಯದಲ್ಲಿ ಎಲ್ಲಿರುತ್ತೆ ಅವ್ರ ಆಪ್ಷನ್ ಅಲ್ಲಿ ಅವರು ಚೂಸ್ ಮಾಡಿಬಿಟ್ಟು ಅಲ್ಲಿಗೆ ಅವರು ಟ್ರಾನ್ಸ್ಫರ್ ತಗೊಂಡು 5 ವರ್ಷ ಮ್ಯಾಕ್ಸಿಮಮ್ ಒಂದೇ ಕಡೆಗೆ ಇರ್ಬೋದು. ಯಾಕೆಂದ್ರೆ ಅವ್ರು ಮತ್ತೆ ಅವ್ರಿಗೇನು ಕೌನ್ಸಿಲ್ ಬೇರೆ ಕಡೆ ಹೋಗ್ಬೇಕಂತೆಲ್ಲ, ಅವಾಗ ಮಗುನು ಕೂಡ ಡೆವಲಪ್ಮೆಂಟ್ಗೆ ಚೆನ್ನಾಗ್ತದೆ. ಇದು ಸಾಕಷ್ಟು ನಮಗೆಲ್ಲರೂ ಕೊಡೋದು ನೋಡಿ, ಈ ತರ ಪ್ರಾಬ್ಲಮ್ ಇದೆ, ಮಕ್ಕಳಿಗೆ ಡೆಲಿವರಿ ಆಗಿದೆ, ಅವರಿಗೆ ಟ್ರಾನ್ಸ್ಫರ್ ಆಪ್ಷನ್ಸ್ ಇಲ್ಲ. ಬಿಕಾಸ್ ಟ್ರಾನ್ಸ್ಫರ್ ಆಪ್ಷನ್ಸ್ ಇರೋದು ಬರೀ ಕೌನ್ಸಿಲಿಂಗ್ ಅಲ್ಲಿ ಮಾತ್ರ ಇರೋದ್ರಿಂದ ಇದಕ್ಕೆ ಆ ಪರ್ಮನೆಂಟ್ ಒಂದು ಸೊಲ್ಯೂಷನ್ ಕೂಡ ಬಂದಿರೋದ್ರಿಂದ ಮೊನ್ನೆನೂ ಕೂಡ ನಾವು ಇದನ್ನ ಚರ್ಚೆ ಮಾಡಿದ್ವಿ. ಇಷ್ಟು ನಾವು ಬದಲಾವಣೆಯನ್ನ ನಾವು ತರ್ತಾ ಇದ್ವಿ. ಮತ್ತೇನಾದ್ರು ಕ್ಲಾರಿಫಿಕೇಶನ್ಸ್ ಏನಾದ್ರು ಇದ್ರೆ, ಆಮೇಲೆ ಬೇಸಿಕಲಿ ಹೈ ಎನ್ರೋಲ್ಮೆಂಟ್ ನ ಒಳ್ಳೆ ನಂಬರ್ ಆಫ್ ಸ್ಟೂಡೆಂಟ್ಸ್ ಜಾಸ್ತಿ ಇರೋದ್ರಿಂದ ಟೀಚರ್ಸ್ ನ ಕಂಪ್ಲೀಟ್ ಆಗಿ ಕೊಡಬೇಕು. ಅದಕ್ಕೆ ನಾವು ಕ್ರಿಟಿಕಲ್ ಪೋಸ್ಟ್ ಅಂತ ಹೇಳಿ ಕ್ರಿಯೇಟ್ ಮಾಡಿ ಅಲ್ಲಿ ಟೀಚರ್ಸ್ ನ ಕೊಡ್ತಕ್ಕಂಥದ್ದು ನಾವು ಮಾಡ್ತಾ ಇದ್ವಿ. ಬೇರೆ ಕಡೆನೂ ಕೂಡ ಗೆಸ್ಟ್ ಟೀಚರ್ಸ್ ಸನ್ಮಾನ್ಯ ಅಧ್ಯಕ್ಷೆ, ಇದ್ರ ಜೊತೆಲಿ ಡಿ ಗ್ರೂಪ್ ಅಂತ ಸೇರಿಸ್ಕೊಳ್ಳಿ ಅಧ್ಯಕ್ಷೆ. ಸ್ಕೂಲ್ಗಳಲ್ಲಿ ಕಸ ಹೊಡೆಯೋರಿಲ್ಲ, ಮಕ್ಳ ಕೈಲಿ ಹೊಡಿಸ್ತಾರೆ. ಅದೊಂದು ದಯಮಾಡಿ ಡಿ ಗ್ರೂಪ್ ನ ಇಲ್ಲ ಅದಾಗಬೇಕು ಅಧ್ಯಕ್ಷ. ಇಲ್ಲಾಂದ್ರೆ ಕ್ಲಾಸಸ್ ಯಾವ್ದು ಕ್ಲೀನ್ ಇರಲ್ಲ, ಮಕ್ಕಳ ಕೈಲಿ ಕಸ ಹೊಡಿಸಿದ್ರೆ ಪೇರೆಂಟ್ಸ್ ಮತ್ತೆ ಕಂಪ್ಲೇಂಟ್ ಮಾಡ್ತಾರೆ. ಆತರ ಸಮಸ್ಯೆಗಳು ಉದ್ಭವ ಆಗ್ತದೆ. ಪ್ರಾಕ್ಟೀಸ್ ಆಗಬೇಕು ಮನೆ ಗುಡಿಸಿ. ಆಮೇಲೆ ಅದಕ್ಕೆ ಪರ್ಮಿಷನ್ ಯಾರು ಕೊಡಿ, ಮಕ್ಕಳು ಗುಡಿಸಬಹುದು ಅಂತ ನೀವು ಪರ್ಮಿಷನ್ ಯಾರು ಕೊಡಿಸಿ. ಇಲ್ಲ ಅಂತಂದ್ರೆ ಅವ್ರ ಪೇರೆಂಟ್ಸ್ ಮತ್ತೆ ಇದು ಮಾನ್ಯ ಸಭಾಧ್ಯಕ್ಷರೇ, ನಾವು ಈ ಶಿಕ್ಷಣ ಇಲಾಖೆ ಮೇಲೆ ಒಂದು ಕ್ವಶನ್ ಸುರೇಶ್ ಕುಮಾರ್ ಸರ್ ಅವ್ರು ಕೂಡ ಹಾಕಿದ್ರು, ಒಂದು 3 hours 4 hours ಕೊಡಿ ಅಂತ. ನೀವು ಕೊಡ್ಲಿಲ್ಲ. ಇದು ಈ ದೇಶದಲ್ಲಿ ಮೊದಲು ರಿಫಾರ್ಮ್ಸ್ ಆಗ್ಬೇಕಾದ್ರೆ ಶಿಕ್ಷಣ ಇಲಾಖೆ ಸಮಯನೇ ಕೊಡಲ್ಲ. ನೀವು ಇದ್ಯಾವುದೋ ಬಜೆಟ್ ಮೇಲೆ ನೀವು ಬಜೆಟ್ ಅಲ್ಲಿ 3/4 ಗಂಟೆ ಮಾತಾಡಿದ್ರಲ್ಲ, ಶಿಕ್ಷಣ ಬಗ್ಗೆ ಮಾತಾಡಿದ್ರಿ, ಏನು ಮಾತಾಡಲಿಲ್ಲ. ಅಲ್ಲ, 3/4 ಗಂಟೆ ಕೊಟ್ಟಾಗ ಟೈಮ್ ಖಾಲಿ ಡಬ್ಬ ತಗೊಂಡು ಹೊಡೆದ ಶಿಕ್ಷಣ ಇಲಾಖೆ 45 minutes ಕೊಟ್ಟೆವು. ಬಜೆಟ್ ಅಲ್ಲಿ ಮಾತಾಡಿದ್ರಿ, ಯಾಕೆ ಮಾತಾಡಲಿಲ್ಲ? ₹1 ಅಂತ ಹೇಳಿದ್ನಲ್ಲ, ಅದಕ್ಕೆ ನೀವು ಶಿಕ್ಷಣ ಇಲಾಖೆಗೆ ಒಂದಿನ ಇಲ್ಲಾಂದ್ರೆ ಸ್ಪೆಷಲ್ ಸೆಷನ್ ಕರೀರಿ, ಮಾತಾಡೋಣ. ಅವಾಗ ಕಸ ಹೊಡೆಯೋರು ಇಲ್ವಾ, ಬಾತ್ರೂಮ್ ತೊಳೆಯೋರು ಇಲ್ವಾ, ಕರೆಂಟ್ ಇಲ್ವಾ, ಅಲ್ಲಿ ಶಾಲೆಗೆ ಜಾಗ ಇಲ್ವಾ, ಬಿಲ್ಡಿಂಗ್ ಇಲ್ವಾ, ಶಿಕ್ಷಕರಿಲ್ವಾ, ಗುಣಮಟ್ಟ ಇಲ್ವಾ, ಎಲ್ಲ ಡಿಸ್ಕಷನ್ ಮಾಡೋಣ. ಅಶ್ವಥ್ ಅವರೇ, ಇನ್ನೊಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾವು ರೂಲ್ಸ್ ನ ಫಾರ್ಮೇಟ್ ಮಾಡ್ತೀವಿ. ಈಗ ಬಿಲ್ ಪಾಸ್ ಆದ್ಮೇಲೆ ಆ ತರ ನಿಮ್ದು ಏನಾದ್ರು ಇದ್ದು ಅದನ್ನ ನಿಜವಾಗ್ಲೂ ಅನುಕೂಲ ಆಗುತ್ತೆ ಅಂದ್ರೆ ರೂಲ್ಸ್ ಫಾರ್ಮೇಟ್ ಮಾಡಿ ಮತ್ತೆ ತರ್ತಕ್ಕಂತ ವ್ಯವಸ್ಥೆನ. ಯಾಕಂದ್ರೆ ರೂಲ್ಸ್ ನ ನಾವಿನ್ನು ಫಾರ್ಮೇಟ್ ಈಗ ಮಿನಿಸ್ಟರ್ ಅಲ್ಲ ನನಗೆ ಸುರೇಶ್ ಬಾಬು ಅವರು ಹೇಳಿದ್ದು ಮಾತೊಂದು ಕರೆಕ್ಟ್ ಇದೆ. ಈಗ ಫಾರ್ ನನ್ನ ಒಪಿನಿಯನ್, ಈಗ ಶಾಲೆಗೆ ಮಕ್ಕಳು ನಮ್ಮ ಕ್ಲಾಸ್ ರೂಮ್ ಗುಡಿಸುವಂತದ್ದು, ಕ್ಲೀನ್ ಮಾಡುವಂಥದ್ದು ನಾವೆಲ್ಲ ಆ ರೀತಿ ಇದ್ದಾಗ ನಮ್ಮ ಕಾನ್ವೆಂಟ್ ಸಿಸ್ಟಮ್ ಅದು ಕೂಡ ಅಲ್ಲಿ ನಾವು ಬೆಳಿಗ್ಗೆ 7 ಗಂಟೆ ಗುಡಿಸ್ಬೇಕು. ಇಡೀ ಗ್ರೌಂಡ್ ಅನ್ನು, ಕ್ಲಾಸ್ ರೂಮ್ ಅನ್ನೆಲ್ಲ, ಶೌಚಾಲಯ ಕೂಡ ಕ್ಲೀನ್ ಮಾಡುವಂತ ಅವಕಾಶ ಎಲ್ಲರಿಗೂ ಕೂಡ ಇತ್ತು. ಈಗ ನೀವು ಅಲ್ಲಿ ನಾವು ಡಿ ಗ್ರೂಪ್ ನಾವು ಕ್ಲೀನ್ ಮಾಡ್ಲಿಕ್ಕೆ ಡಿ ಗ್ರೂಪ್ ನೌಕರಿಲ್ಲ, ಆ ಜೊತೆ ನೀವು ಪರ್ಮಿಷನ್ ಕೊಡೋದಿಲ್ಲ ಯಾರಿಗೆ. ಯಾರು ಒಂದಾದ್ರೂ ಸಲ ನೀವು ಮಾಡಬೇಕು. ಮನೆ ಸಭಾಧ್ಯಕ್ಷ ಅಲ್ಲ, ಇದು ಈ ಬಿಲ್ಲಿಗೆ ಸಂಬಂಧ ಇಲ್ಲ. ಒಂದು ಇಲ್ಲ ಮೇಂಟೆನೆನ್ಸ್ ಅಂತ ಇಲ್ಲ ಆಗಬೇಕು. ಈಗ ಆಸ್ ಇಟ್ ಈಸ್ ಅದರ್ವೈಸ್ ಬಾತ್ರೂಮ್ ಕ್ಲೀನ್ ಮಾಡಲ್ಲ, ಹೈಜೆನಿಕ್ ಇರಲ್ಲ. ನೀವು ಸ್ಕೂಲ್ಗಳಲ್ಲಿ ಮಕ್ಕಳಿಗೆ ಸ್ಟಾರ್ಟಿಂಗ್ ಇಂದಾನೆ ನೀವು ಹೈಜೆನಿಕ್ ಅವ್ರಿಗೆ ಕಲಿಸದೇ ಇದ್ರೆ ಮತ್ತೆ ನಾವೆಲ್ಲಿಂದ ಅವರಿಗೆ ಸಾಧ್ಯ ಆಗುತ್ತೆ. ಒಂದು ನಿಮಿಷ ಸುರೇಶ್ ಅವರೇ, ನಾವು ಟೀಚರ್ಸ್ ರಿಕ್ರೂಟ್ಮೆಂಟ್ ಮೇನ್ ಆಗಿ ಟಾರ್ಗೆಟ್ ಮಾಡ್ತಾ ಇದೀವಿ. ಈಗ ನನಗೆ ಸುಮಾರು 15,000 ಟೀಚರ್ಸ್ ರಿಕ್ರೂಟ್ಮೆಂಟ್ಗೆ ಈಗ ಆಸ್ ಇಟ್ ಈಸ್ ಈ ಬಜೆಟ್ ಅಲ್ಲಿ ಕೊಟ್ಟಿದ್ದಾರೆ. ಯಾವಾಗ ರಿಕ್ರೂಟ್ಮೆಂಟ್ ಪ್ರೋಸೆಸ್ ನಾವು ಇನ್ಫ್ಯಾಕ್ಟ್ TET ಮುಗಿಸ್ಬಿಟ್ಟಿವಿ. ನಾವು ಯಾವಾಗ ನಮಗೆ ಇಂಟರ್ನಲ್ ರಿಸರ್ವೇಶನ್ ಬಂದ ತಕ್ಷಣ ನಾವು ಸ್ಟಾರ್ಟ್ ಮಾಡ್ಕೊಳ್ತೀವಿ.
ಡಿ ಗ್ರೂಪ್ದು ತಗೊಳ್ಬೇಕು ಅಂತ ಹೇಳಿ ಇನ್ನೂ ಕೂಡ ಯಾವುದೇ ತರದ ನಮಗೆ ಇದು ಬಂದಿಲ್ಲ. ಆದ್ರೆ ಮೇಂಟೆನೆನ್ಸಿಗೆ ಎಲ್ಲಾ ಶಾಲೆಗೂ ಕೂಡ, ಆಮೇಲೆ ಈಗ KPS ಮತ್ತು ಇದಕ್ಕೆಲ್ಲ ಜಾಸ್ತಿನೂ ಕೂಡ ನಾವು ಮಾಡ್ತಾ ಇದೀವಿ. ಈಗ ನಾವು ಬರೋ ದಿಸ್ಗಳಲ್ಲಿ, ಯಾಕಂದ್ರೆ ದೊಡ್ಡ ಶಾಲೆ ಇರ್ತದೆ, ಆವರಣ ಜಾಸ್ತಿ ಇರ್ತದೆ, ಅಲ್ಲಿ ಮೇಂಟೆನೆನ್ಸಿಗೆ ಆಗೋದಿಲ್ಲ ಅಂತ ಹೇಳಿ ಔಟ್ಸೋರ್ಸ್ ಮೂಲಕ ಮಾಡ್ಬೇಕಂತ ಹೇಳಿ. ಈಗ ಅಲ್ಲ, ಈಗಲೂ ಕೂಡ ಇಂಥ ಶಾಲೆಗೂ ಕೂಡ ನಾನು ಇಲಾಖೆಯಲ್ಲಿ ಆಗ್ಲೇ ನಮ್ಮ ಹತ್ರ ಏನು ಫಂಡ್ಸ್ ಇದೆ ಅದನ್ನ ನೋಡ್ಕೊಂಡು ಔಟ್ಸೋರ್ಸ್ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ನಾವು ಮಾಡ್ತೀವಿ. ಅದು ಅವಶ್ಯಕತೆ ಇದೆ. ಮಾತಾಡಿ ಸುರೇಶ್ ಕೂತ್ಕೊಳ್ಳಿ. ಅದು 2 ನಿಮಿಷ ಅಂತ ಹೇಳಿ ಕೂತ್ಕೊಳ್ಳಿ ಫಸ್ಟ್. ಈಗ ನೀವು ಇವಾಗ ಮಾತಾಡ್ಲಿ ಆಗ್ಲಿ ಸೀನಿಯರ್